ಭಗವಂತ ಖೂಬಾ ಪರವಾಗಿ ಬೀದರ್ನ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಅವರ ಪರವಾಗಿ ಪ್ರಚಾರಕ್ಕೆ ಬರೋದಕ್ಕೆ ಹಣ ಹಂಚಿಕೆ ಮಾಡ್ತಾ ಇದ್ದಂತ ಒಂದು ಸನ್ನಿವೇಶ ನಮಗೆ ಕಂಡುಬಂತು. ಭಗವಂತ ಖೂಬಾ ಅವರ ಆಪ್ತ ಸಹಾಯಕನೇ ಹಣ ಹಂಚಿಕೆ ಮಾಡ್ತಾ ಇದ್ದಿದ್ದು ಕೂಡ ಗೊತ್ತಾಗ್ತಾ ಇತ್ತು. ಬೀದರ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಭಗವಂತ ಖೂಬಾ ಅವರ ಪರವಾಗಿ ಗರಿಗರಿ ನೋಟು ಹಂಚ್ತಾ ಇದ್ರು ಅವರ ಆಪ್ತ ಸಹಾಯಕ ಅಮರ್ ಹಿರೇಮಠ್ ಅಂತ ಗೊತ್ತಾಗಿದೆ. ಭಗವಂತ ಖೂಬಾ ಅವರ ನಿವಾಸದ ಎದುರೇ ಈ ತರ ಹಣ ಹಂಚಿಕೆ ಮಾಡ್ತಾ ಇದ್ದಿದ್ದು ಕೂಡ ಗೊತ್ತಾಯ್ತು. ಆಮೇಲೆ ಭಗವಂತ ಖೂಬಾ ಅವರಿಗೆ ಈ ಬಾರಿ ಗೆಲುವು ಸ್ವಲ್ಪ ಕಷ್ಟ ಸಾಧ್ಯ ಅಂತಾನೂ ಕೂಡ ವಿಶ್ಲೇಷಿಸಲಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಅವರ ಪರವಾಗಿ ಬಿಜೆಪಿಯ ಸ್ಥಳೀಯ ನಾಯಕರೇ ಯಾರು ಕೂಡ ಪ್ರಚಾರಕ್ಕೆ ಬರ್ತಾ ಇಲ್ಲ. ಇನ್ಫ್ಯಾಕ್ಟ್ ಆ ಭಾಗದ ಬಿಜೆಪಿ ಜಿಲ್ಲಾಧ್ಯಕ್ಷರು ಕೂಡ ನಾವು ಹೋಗ್ತೀವಿ ನೋಡೋಣ ಅನ್ನೋ ಮಾತನ್ನ ಆಡ್ತಾ ಇದ್ದಾರೆ. ಹೀಗಾಗಿ ಒಳ ಜಗಳದಿಂದ ಖೂಬಾ ಅವರ ಪ್ರಚಾರಕ್ಕೆ ಬಿಜೆಪಿ ನಾಯಕರು ಬರ್ತಾ ಇಲ್ಲ. ಹೀಗಾಗಿ ಹಣ ಕೊಟ್ಟು ಪ್ರಚಾರದಲ್ಲಿ ಭಾಗವಹಿಸುವಂತೆ ಹಣದ ಆಮಿಷವನ್ನ ಒಡ್ಡಲಾಗ್ತಾ ಇದೆ ಅನ್ನುವಂತ ಆರೋಪವನ್ನ ಕೂಡ ಮಾಡ್ಲಾಗ್ತಾ ನೋಡ್ತಾ ಇದೀವಲ್ಲ ಹೇಗೆ ರಾಜಾರೋಷವಾಗಿ ಹಣ ಹಂಚಿಕೆ ಮಾಡುವಂತ ಕಾರ್ಯ ನಡೀತಾ ಇದೆ ಅಂತ. ಇನ್ಫ್ಯಾಕ್ಟ್ ಮನೆ ಹೋಳಿ ಹಬ್ಬದ ಸಂದರ್ಭದಲ್ಲೂ ಕೂಡ ಭಗವಂತ ಖೂಬಾ ಅವರು ತಮ್ಮ ಮನೆ ಮುಂದೆ ಒಂದಷ್ಟು ಮಹಿಳೆಯರಿಗೆಲ್ಲ ಹಣ ಹಂಚ್ತಾ ಇದ್ರು. 200 ರೂಪಾಯಿ ನೋಟನ್ನ ಎಲ್ಲರಿಗೂ ಹಂಚ್ತಾ ಇದ್ರು. ಕ್ಯಾಮರಾ ಕಾಣ್ತಾ ಇದ್ದಂಗೆ ದುಡ್ಡೆಲ್ಲ ಒಳಗಿಡ್ಕೊಂಡು ಹೊರಗೋದ್ರು ಅವರು. ಇವತ್ತು ಕೂಡ ಅದೇ ರೀತಿಯಾಗಿ ಅವರ ನಿವಾಸದ ಎದುರೇ ಹಣ ಹಂಚಲಾಗ್ತಾ ಇದೆ. ಅಂದ್ರೆ ಬೀದರ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಮುಖಾಂತರವಾಗಿ ಹಣದ ಹರಿವು ಬಹಳ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡ್ತಾ ಇದೀವಲ್ಲ ನಾವು, ಇದು ಅವರ ಆಪ್ತ ಸಹಾಯಕ ಅಮರ್ ಹಿರೇಮಠ್ ಅನ್ನೋರೇ ಹೀಗೆ ಹಣವನ್ನ ಹಂಚ್ತಾ ಇರೋದು ಅಲ್ಲಿ ಬಂದಿದ್ದಂತ ಜನರಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ಸುರೇಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸುರೇಶ್, ಏನ್ ಕಥೆ ಇದು? ಮೊನ್ನೆ ಹೋಳಿ ಹಬ್ಬದ ದಿವಸನೂ ಹಿಂಗೆ ದುಡ್ಡು ಹಂಚ್ತಾ ಇದ್ರು, ಇವತ್ತು ದುಡ್ಡು ಹಂಚೋದು ಹಿಂಗೆ ಕಂಡು ಬರ್ತಾ ಇದೆ. ಯಾರು ಪ್ರಶ್ನೆ ಮಾಡಿದ್ರ ಅಥವಾ ಮಾಧ್ಯಮದವ್ರಿಗೆ ಏನಾದ್ರು ರೆಸ್ಪಾಂಡ್ ಮಾಡಿದಾರೆ ಇದಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲು ಮಾಲ್ತೇಶ್, ಏನಂತಂದ್ರೆ ಮೊನ್ನೆ ಹೋಳಿ ಹಬ್ಬದ ದಿನ ಏನು ನಾಮಪತ್ರ ಸಲ್ಲಿಸಕ್ಕಿಂತ ಪೂರ್ವದಲ್ಲಿ ಮೊನ್ನೆ ಹೋಳಿ ಹಬ್ಬದ ದಿನಾನು ಕೂಡ ಸಾಕಷ್ಟು ಅವರೇ ಸ್ವಂತ ಭಗವಂತ ಖೂಬಾನೆ 200 ರೂಪಾಯಿ ಗರಿ ನೋಟುಗಳನ್ನ ಸಾಕಷ್ಟು ಅಲ್ಲಿ ಬಂದಿರತಕ್ಕಂತ ಲಂಬಾಣಿ ಸಮುದಾಯದ ಹೆಣ್ಣು ಮಕ್ಕಳಿಗೆ ಗರಿ 200 ರೂಪಾಯಿ ನೋಟನ್ನ ತಾವೇ ಸ್ವಂತ ತಮ್ಮ ಕೈಯಾರನ್ನು ಕೂಡ ಹಂಚಿರುವಂತದ್ದು. ಆದ್ರೆ ಇವತ್ತು ಸುಮಾರು ಅವರ ಪ್ರಿಯ ಆಪ್ತ ಸಹಾಯಕರಾಗಿರ್ತಕ್ಕಂಥ ಅಮರ್ ಹಿರೇಮಠ್ ಅಂತ ಹೇಳಿ ಅವರು ಕೂಡ ಪ್ರತಿಯೊಬ್ಬರ ಕೈಯಲ್ಲಿ ಬಂದಿರತಕ್ಕಂಥ ಹೆಣ್ಣು ಮಕ್ಕಳ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಸುಮಾರು ಒಂದು 500 ರೂಪಾಯಿ ನೋಟುಗಳನ್ನು ಕೂಡ ಅವರು ಹಂಚುತ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ 2-3 ದಿನಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಸಾಕಷ್ಟು ಜನನು ಕೂಡ ಇಲ್ಲಿ ಅವರ ಮನೆ ಎದುರುಗಡೆ ಬರ್ತಾ ಇರ್ತದೆ. ಈಗ ಬಂದಂತ ಸಂದರ್ಭದಲ್ಲಿ ಬಂದಿರತಕ್ಕಂಥ ಸಾಕಷ್ಟು ಜನರಿಗೆ ಇವರೇನು ಹಣದ ಹೊಳೆನೆ ಹರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಸಾಕಷ್ಟು ಬಿಜೆಪಿಯಲ್ಲಿ ಒಂದು ಈ ಭಗವಂತ ಖೂಬಾ ಬಿಜೆಪಿ ಅಭ್ಯರ್ಥಿ ಇದ್ದಾರೆ, ಇವರಿಂದ ಸಾಕಷ್ಟು ಒಂದು ಬಿಜೆಪಿ ಒಳಜಗಳ ಕೂಡ ಇಲ್ಲಿ ಸಾಕಷ್ಟು ಕಾರಣವಾಗಿದೆ. ಹೀಗಾಗಿ ಅವ್ರ ಜೊತೆಗೆ ಸಾಕಷ್ಟು ಜನ ಬಿಜೆಪಿ ಕಾರ್ಯಕರ್ತರು ಯಾರು ಕೂಡ ಅವರ ಪ್ರಚಾರಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಅವರ ಪ್ರಚಾರಕ್ಕೆ ಬೇರೆ ಜನರನ್ನ ಹೆಣ್ಣು ಮಕ್ಕಳನ್ನ ಕರೆಸಬೇಕು. ಈ ಗ್ರಾಮೀಣ ಭಾಗದ ಕೂಲಿ ಕೆಲಸ ಮಾಡ್ತಿರತಕ್ಕಂಥ ಹೆಣ್ಣು ಮಕ್ಕಳನ್ನ ಅವರ ಪ್ರಚಾರಕ್ಕೆ ಬಳಸಿಕೊಳ್ಳುವ ಉದ್ದೇಶದಿಂದ ಅವರಿಗೆ ಹಣನ ಕೊಟ್ಟು ಇವರು ಪ್ರಚಾರಕ್ಕನ್ನು ಕೂಡ ಇಲ್ಲಿ ಬಳಸ್ತಿರುವಂತದ್ದು. ಹೀಗಾಗಿ ಅವರು ಇವತ್ತೂ ಕೂಡ ಇವತ್ತು ಸಂಜೆ ದಿನಲ್ಲೇ ಸಾಕಷ್ಟು ಪ್ರಮಾಣ ಕಳೆದ ಒಂದು ವಾರದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥ ಅವರ ಜನರಿಗೆ ಸಾಕಷ್ಟು ಹಣದ ಆಸೆಯನ್ನ ಮತ್ತು ಹಣದ ಆಮಿಷಗಳನ್ನ ತೋರಿಸಿ ಅವರ ಪ್ರಚಾರಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಆದ್ರೆ ಈ ವಿಚಾರದ ಬಗ್ಗೆ ಸಾಕಷ್ಟು ಅವರನ್ನ ಗಮನಕ್ಕೆ ಈ ವಿಚಾರದ ಬಗ್ಗೆ ಕೇಳಲಿಕ್ಕೆ ಹೋದ್ರು ಕೂಡ ಅವರು ಸಾಕಷ್ಟು ಪ್ರತಿಕ್ರಿಯೆಯನ್ನು ಕೂಡ ಅವರು ನೀಡ್ತಾ ಇಲ್ಲ. ಏನಂತ ಇದ್ರ ಬಗ್ಗೆ ಸಾಕಷ್ಟು ಚುನಾವಣಾ ಆಯೋಗದವರಿಗೂ ಕೂಡ ಸಾಕಷ್ಟು ಇದ್ರ ಬಗ್ಗೆ ಒಂದು ಇತರ ಗಮನಕ್ಕೆ ಅವ್ರಿಗೂ ಕೂಡ ಇದ್ರು ಕೂಡ ಅವರು ಕೂಡ ಏನು ಯಾವುದೇ ರೀತಿಯಲ್ಲಿ ಇವರ ಮೇಲೆ ಒಂದು ಕ್ರಮ ಕೈಗೊಳ್ಳುವಂತ ಒಂದು ಕೆಲ್ಸಕ್ಕೂ ಕೂಡ ಕೈ ಹಾಕಿಲ್ಲ. ಹೀಗಾಗಿ ಹಾಡ ಹಗಲೇ ಬಂದಿರತಕ್ಕಂಥ ಸಾಕಷ್ಟು ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, ಇವ್ರು ಎಲ್ಲರಿಗೂ ಕೂಡ ಅವರ ಹಣದ ಆಮಿಷನ ತೋರಿಸಿ ಒಂದು ಪ್ರಚಾರಕ್ಕೆ ತೋರಿಸ್ಕೊಳ್ತಾ ಒಂದು ಕೆಲಸನೂ ಕೂಡ ಇಲ್ಲಿ ಮಾಡ್ತಿರುವಂತದ್ದು ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಸುರೇಶ್.